ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 26ನೇ ತಾರೀಕು ಅಮೆಜಾನ್ ಪ್ರೈಮ್ ಅಲ್ಲಿ ಮನೆ ನಂಬರ್ 13 ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಆಲ್ರೆಡಿ ಟ್ರೇಲರ್ ಟೀಸರ್ ಎಲ್ಲ ರಿಲೀಸ್ ಆಗಿದೆ, ಸಿಕ್ಕಾಪಟ್ಟೆ ಹಾರರ್ ಆಗಿದೆ. ನಾನು ನೋಡಿದೆ, ಟ್ರೇಲರ್ ನೋಡೆ ನನ್ಗೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ. ಸೊ ಮೂವಿ ಟೀಮ್ ಜೊತೆಗಿದ್ದಾರೆ ಸಂಜೀವ್, ವರ್ಷ, ಐಶ್ವರ್ಯ ಎಲ್ಲ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಚಿತ್ರದಲ್ಲಿ ಏನೆಲ್ಲ ಇದೆ, ನಮ್ಮ ಕನ್ನಡ ಅಭಿಮಾನಿಗಳು, ಫ್ಯಾನ್ಸ್ಗಳು ಏನೆಲ್ಲ ಕಂಟೆಂಟ್ ಈ ಸಿನಿಮಾ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್, ಹಾಯ್. ಹಲೋ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀವಿ, ನೀವು? Good, all good. Yes, I'm also fine. Yes, ಮನೆ ನಂಬರ್ 13. I start with ಸಂಜೀವ್. ಮನೆ ನಂಬರ್ 13, ನೀವು ಕೂಡ ಚಿತ್ರದಲ್ಲಿ ಇದೀರಾ. ಎಸ್, ನಿಮ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳಕ್ ಇಷ್ಟ ಪಡ್ತೀರಾ? Okay, first of all, ನನಗೆ ಕನ್ನಡ ಗೊತ್ತಿಲ್ಲ. Okay, fine. I'm just learning, ಸ್ವಲ್ಪ ಮಾಡ್ತೀನಿ. ಇಷ್ಟು ಬೇಜಾರಾಯ್ತು, ಇದು ತುಂಬಾ ಜಾಸ್ತಿ ಆಯ್ತು. So you want me to talk in English is fine? Okay, ಮಾತಾಡಿ, ಬಟ್ ನಾನ್ ಕನ್ನಡದಲ್ಲೇ ಕನ್ವರ್ಸೇಷನ್ ನಿಮ್ ಜೊತೆ ಮಾಡ್ತೀನಿ. ಇಟ್ಸ್ Okay, hi, Ramana is here. Hi Ramana bro. Thank God you saved me, Ramana bro. Please come and join us. Yes, tell about your movie. Sorry, I was in Mane number 13, like door number 13. Okay, first of all, like in the Vivek one thing the kada sollamodu, he narrated me the script, and I can proudly say that I'm the first person to get cast in this movie. So while he's narrating the script, I said like, sir, please, I wanted to do this Ashwant's role. So now Adam pudicha Ashwant oda character na vaangna because I found like பயங்கரமான ஒரு performance challenging ஆன ஒரு script. எனக்கு Ashwant தெரிஞ்சா, so I said I'll do Ashwant's role. So and that's how I accepted this movie. I found இது ஒரு complete, it's not a usual horror movie. இது கண்டிப்பா ஒரு டிஃபரெண்டான ஒரு genre இருக்கும். Like how you people enjoyed the pizza, there is a movie called Pizza in Tamil. So அந்த மாதிரி இதுலயும் நிறைய twist and turns and thrilling இருக்கும் பார்க்கும்போது. You will feel like you're traveling in the roller coaster ride. So அந்த மாதிரி இருக்கும். Yeah, nice to work with the whole cast and crew. Super. Then ಐಶ್ವರ್ಯ, ಹೇಳಿ ನಿಮ್ ಪಾತ್ರದ ಬಗ್ಗೆ ಹೇಳಿ. ನಿಮ್ ಈ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಹೆಸರು ಬಂದು ಪ್ರೀತಿ ಅಂತ. Yes. ತುಂಬಾ ಬೋಲ್ಡ್ ಕ್ಯಾರೆಕ್ಟರ್, ಅಂದ್ರೆ ದೆವ್ವ ಇದ್ರೂನು ಅಷ್ಟೊಂದು ಎದುರ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಅಲ್ಲ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆದ್ಮೇಲೆ ಲೈಕ್ ಇವನ್ ಶಿ ಸ್ಟಾರ್ಟ್ಸ್ ಬಿಲೀವಿಂಗ್ ಆನ್ ಗೋಸ್ಟ್ ಅಂಡ್ ಆಲ್. ಸೊ ಆ ತರದ ಒಂದು ಪಾತ್ರ. Like each and everybody in this has equal importance, and one character kinda ಇನ್ನೊಂದು character is very different. So compare ಮಾಡೋ ಹಾಗೆ ಇಲ್ಲ. So each and everybody has their own importance and own performance scope ಇದೆ. So ಎಲ್ಲ ಇನ್ನು ಹಾರರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲೈಕ್ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಐಶ್ವರ್ಯ, ತುಂಬಾ ಕಷ್ಟಪಟ್ಟಿದ್ದೀರಾ ನೀವೆಲ್ಲ ಅಂತ ಹೇಳ್ಬಿಟ್ಟು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? Experience was very nice. Like most of the time night shoot kuda irtittu, so it was like fun for us. Onthara different experience. Madhyadalli, like there were many jokes that were happening and we used to enjoy. We used to crack jokes and all those things. It was more like a family than people working, or if we don't want to call it as a colleagues or something like that, but it was more like a family, and tumba chanagitte experience. Yes, ನಿಮ್ ಇಷ್ಟು ಜನ co-stars ಇದ್ದಾರೆ, ನಿಮ್ ಫೇವರೇಟ್ ಆಕ್ಟರ್ ಆಗಿದ್ರಲ್ಲಿ? ನನ್ನ ಫೇವರೇಟ್ ಎಸ್, ಐ ವುಡ್ ಸೇ ಒಬ್ರು ಹೆಸರು ತಗೊಂಡ್ರೆ ಅಷ್ಟೇ ನಂಗೆ ಎಲ್ಲರೂ ಇಲ್ಲ ಒಬ್ಬರ ಹೆಸರು ಹೇಳ್ಬೇಕು. ನಿಮ್ ಫೇವರೇಟ್ ಆಕ್ಟರ್, ನಿಮ್ಮ co-star. I must say Varsha is my favorite. Safe side, she's playing safe side. Okay. Hi ವರ್ಷ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಐ ಥಿಂಕ್ ನಿಮ್ದು ಕನ್ನಡದಲ್ಲಿ ಫಸ್ಟ್ ಮೂವಿ ಅಂತ ಅನ್ಕೋತೀನಿ. ಹೌದು. ಎಸ್, ನಿಮ್ಮನ್ನ ಈಗ ಲಾಸ್ಟ್ ಮಿಡಲ್ ಕ್ಲಾಸ್ ಮೆಲೋಡೀಸ್ ಅಲ್ಲಿ ಐ ಥಿಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಈಗ ಫಸ್ಟ್ ಕನ್ನಡ ಮೂವಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಕನ್ನಡ ಮೂವಿ ಐ ಥಿಂಕ್ ಯಾವಾಗ್ಲೂ ನೀವ್ ಮದರ್ ಟಂಗ್ ಅಲ್ಲಿ ಮಾಡ್ಬೇಕಾದ್ರೆ, ಐ ಮೀನ್ ಏನಾದ್ರೂ ಮಾಡ್ಬೇಕಾದ್ರೆ ಐ ಥಿಂಕ್ ಅದೊಂದು ನ್ಯಾಚುರಲ್ ಫೀಲ್ ಬರುತ್ತಲ್ವಾ. ನೀವು
ನಿಮ್ ಗೊತ್ತಿರೋ ಭಾಷೆಲಿ ಮಾತಾಡ್ತಿದೀರಾ ಅನ್ಬೇಕಾದ್ರೇನೆ ಅದೊಂದು ಫೀಲ್ ನಾನ್ ಯಾವಾಗ್ಲೂ ಬೇರೆ ಭಾಷೆಲಿ ಮಾಡ್ಬೇಕಾದ್ರೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈ ಸೀನ್ ಬಂದು ನನ್ ಕನ್ನಡದಲ್ಲೋ ಇಲ್ಲ ನನ್ ಕೂರ್ಗ್ ಆಕ್ಚುಲಿ ಕೊಡಗು, ಸೊ ಕೂರ್ಗಿಯಲ್ಲಿ ಎಲ್ಲಾದ್ರೂ ಇದ್ದಿದ್ರೆ ಹಂಗ್ ಮಾಡ್ಬೋದಿತ್ತು. ಲೈಕ್ ನಿಮ್ I mean, you don't concentrate on the dialogues, ಅದು ನ್ಯಾಚುರಲ್ ಆಗಿ ಬರುತ್ತೆ. ಸೊ ಯುವರ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬರೀ ಏನು ಆಕ್ಟಿಂಗ್ ಮೇಲೆ ಇರುತ್ತೆ. ಸೊ ಅದು ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ, ಅದು ಮಾಡಕ್ ಸಿಕ್ತು ಈ ಮೂವಿಯಲ್ಲಿ. ಸೊ ತುಂಬಾ ಹ್ಯಾಪಿ. ಅಂಡ್ ನನ್ಗಿಂತ ನಾನ್ ಕನ್ನಡದಲ್ಲಿ ಮಾಡ್ತಿದೀನಿ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ನನ್ ಎಲ್ಲ ರಿಲೇಟಿವ್ಸ್ ತುಂಬಾ ಇಷ್ಟ. ಬಿಕಾಸ್ ಫೈನಲಿ ಅವ್ರು ಯಾವಾಗ್ಲೂ ಕೇಳೋದಿದೆ, ಕನ್ನಡದಲ್ಲಿ ಯಾವಾಗ ಮಾಡ್ತೀಯಾ, ಕನ್ನಡದಲ್ಲಿ ಯಾವಾಗ ಮಾಡ್ತೀಯಾ ಅಂತ ಮೂವಿ. ಆಕ್ಚುಲಿ ಗೊತ್ತಿಲ್ಲ ನೀವು ಕನ್ನಡದವರು ಅಂತ. ಮಿಡಲ್ ಕ್ಲಾಸ್ ನೋಟಿಸ್ ಎಲ್ಲ ನೋಡಿದಾಗ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ ನೀವು ಕನ್ನಡದವರು. ಎಸ್, ಇನ್ನ ಈ ಹಿಂದಿನ ಸಿನಿಮಾಗಳೆಲ್ಲ ತಗೊಂಡ್ರೆ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ದೊಡ್ಡ ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡ್ ಬಂದಿರಾ. ಕನ್ನಡದಲ್ಲಿ ಫಸ್ಟ್ ಸಿನಿಮಾ, ಅದು ಒಂದು ಹೊಸ ಟೀಮ್ ಜೊತೆಗೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದಾರೆ, ಅದು ಹಾರರ್ ಸಿನಿಮಾ ಜೊತೆಗೆ. ಹೇಗನ್ಸುತ್ತೆ? ನಾನ್ ಈ ಮೂವಿ ಮಾಡ್ಬೇಕಾದ್ರೆ ನಾನ್ ಯಾರ ಜೊತೆನೂ ಆಕ್ಟ್ ಮಾಡಿರ್ಲಿಲ್ಲ. ಇದು ಬಿಫೋರ್ ಬಿಗಿಲ್ ಲೈನ್ 96, ವೇ ಬಿಫೋರ್ ಈ ಮೂವಿಗಿಂತ ಮುಂಚೆ ಮಾಡಿದ್ದು. ಸೊ ನಾನು ಲೈಕ್ ಈಗ್ಲೂ ಅದೇ ಫೀಲಿಂಗ್ ಇದೆ. ಆಗ್ಲೂ ನಾನು ಅವ್ರ ಜೊತೆ ಮಾಡಿದೀನಿ, ಇವ್ರ ಜೊತೆ ಆತರ ಏನು ಇರ್ಲಿಲ್ಲ. ಬಿಕಾಸ್ ನಾನ್ ಅವಾಗ ಐ ವಾಸ್ ಜಸ್ಟ್ ಸ್ಟಾರ್ಟಿಂಗ್ ಔಟ್. ಸೊ ಸೊ ಆತರ ಏನು ನಮ್ ಸೆಟ್ ಅಲ್ಲೂ ಐಶ್ವರ್ಯ ಸೆಟ್ ನಾವೆಲ್ಲರೂ ಫ್ರೆಂಡ್ಸ್ ತರಾನೇ ಇದ್ವಿ. ಅಂಡ್ ಐಶ್ವರ್ಯ ನಾನಂತೂ the inside jokes and like we had an amazing time shooting for the movie. Okay. ನಿಮ್ಮ co-starಗಳಲ್ಲಿ ನಿಮ್ಮ ಫೇವರೇಟ್ ಆಕ್ಟರ್? Same question for you also. Like the person, definitely Aishu. Like nan Aishwarya jotene I've spent so much time. Sanjeev actually it was actually Aishwarya your ಹೆಸರು ಹೇಳಿದ್ರು ಅಂತ ಇವರು ಐಶ್ವರ್ಯ ಹೆಸರು ಹೇಳ್ತಾರೆ. No, genuinely like I have spent so much time with Aishwarya. Just movie ಅಂತಲ್ಲ, ಮೂವಿ ಆದ್ಮೇಲೂ ಲೈಕ್ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇರೋದಂದ್ರೆ ಐಶು ಮಾತ್ರನೇ ಮೋಸ್ಟ್ಲಿ. ಸೊ ಐ ಥಿಂಕ್ ಅದೇ. ಎಸ್, ನೆಕ್ಸ್ಟ್ ರಮಣ ಅವರ ಹತ್ರ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಮ್ಯೂಟ್ you're on mute. Hi brother, sorry I was on mute. How are you? Okay ಕೇಳಿಸ್ತಾ ಇದೆಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಳಿ ಸರ್, ಮನೆ ನಂಬರ್ 13. ಮನೆ ನಂಬರ್ 13. Yes, 13. Yeah. That 13 itself is a horror element here. So okay. Yeah, we shot this movie completely in Shimoga. I think they would have shared it. So that yes, Shimoga, that place itself. I'm from Shimoga. Oh yeah. Yes. Oh, fantastic place. Lot of forest, lot of greeneries. Yes. Good temples. Lord Shiva, you know, I like Lord Shiva, and Shimoga is very famous for Lord Shiva, I guess. So we found the house in Shimoga only. Finally, we searched everywhere in South India, and finally, we found that house that we wanted for this movie, for that 13 number house in Shimoga. So that's how the whole shooting happened in Shimoga. And of course, we did this movie in 2 languages. Every single shot was shot in 2 languages. One in Tamil dialogue, another one in Kannada dialogues. So Tamil dialogues, myself and Sanjeev will help Aishwarya. Varsha is little, she knows Tamil pretty well, so she managed. Yes. So we will help in Tamil, and Aishwarya and Varsha will help us back when we're doing Kannada dialogues. So that's how. But they both are always see, they like each other. And Sanjeev, hope you like me. So we both like each other. Of course. Praveen got stuck up in the middle, I guess. There's one guy who came from Kerala. He was the fun element in the movie. His name is Praveen. So whole South India. This is a combination of South Indian artists. So that's how this movie happened. All 5 of us from different states. Yeah, so that was the experience of this movie. Yeah. Yes, actually ಟ್ರೇಲರ್ ನ ನೋಡ್ತಾ ಇದ್ರೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಟ್ರೇಲರ್ ಅಂತ ನನಗೆ ಕೂಡ ಫೀಲ್ ಆಯ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಹಾರರ್ ಎಲಿಮೆಂಟ್ ಇದೆ. ಯಾಕೆ ಆಕ್ಚುಲಿ ಹಾರರ್ ಕಾನ್ಸೆಪ್ಟ್ ನ ನೀವು ಚೂಸ್ ಮಾಡ್ಕೊಂಡಿದ್ದೆ ಯಾಕೆ ಅಂತ?
No. It's that's what I wouldn't call this movie just as a horror movie. This is Okay. horror, thriller, suspense, everything together, Okay. together, and all the characters in this movie have their own dimensions. You don't know who is ghost. You don't know who is psycho killer. You Okay. don't know who is has got what flashback and Mhm. who is playing what. Everything that suspense gets revealed at every one point of time. So basically, when the director narrated the script, it's a lot of twists and turns, and from the first scene till the last scene, there are a lot of things, and horror is also there. So with this kind of twist between us, and there is another horror also, which we don't know, and finally we come to know. Yes, So this whole thing is ತುಂಬಾ ಕಾಮಿಡಿ ಕಂಟೆಂಟ್ ಕೂಡ ಇದೆ, I think. yeah. A lot of kids will love this movie. Kids Okay, will yes, definitely love this movie. Yes, ಸಂಜೀವ್, ಹೇಗಿತ್ತು ಮೂವಿ ಟೀಮ್ ಜೊತೆಗೆ ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಮೂವಿ ಟೀಮ್ ಜೊತೆಗೆ ನಿಮ್ Very nice experience. Like, see, I think nearly 35 to 38 days we shot in Shimoga. The whole shoot itself, like we were shooting day and night continuously, and most of the shoots were night shoots only. So what all like fun elements between us, it was there, of course. Well, we used to prank each other, and we used to play more games. Like once I remember, me and Ramana bro had a push-ups competition. Okay. And it was like okay, who takes first 50 push-ups and all. So that's what, like, it's full of fun, Yes. shooting over there. Okay. And talking about the movie, everyone over here has got unique this is like performance oriented script. Okay, demands Yes. performance from the every actors here, and I think everyone has done their justice towards it, and hope for the release and big success here, waiting for it. Yes, See, that's yes. what see, Sanjeev was talking about performances. See, Yeah, this I should definitely mention this movie's producer is Swarnalatha Productions, Chaitanya Reddy, who did 6 minus 1 and Dia, Dia, which yes. came recently. It also got very good Yes. reviews in Amazon. And apart Yes. from that, there's another friend of mine who is also a producer of this movie. He's Dr. Suri. KGF Yesh is very close friend. Yes. And in fact, he's a director himself. He directed Lucky for Yesh. So they both, we all haven't seen the movie, the final product actually yet. Yes. But Suri called me, Dr. Suri called me, and he told me he's a director, so I can take his word. So Okay. he told me that like everybody in the movie has done their performances exceptionally well. That's what he said. When I heard the script, all 5 of you have done an excellent role, and all the performances are very good. That's why the movie is, whatever we thought, it came out on screen. Yes, So yes, it's a combined effort from everyone. Yes. ಐಶ್ವರ್ಯ, ಆಕ್ಚುಲಿ ನಿಮ್ದು ಟ್ರೇಲರ್ ನೋಡ್ತಾ ಇದ್ದೆ. ಆಕ್ಚುಲಿ ಹಾರರ್ ಮೇಕಪ್ ಎಲ್ಲ ಹಾಕೊಂಡು ತುಂಬಾ ಹೆದರಿಸ್ತೀರಾ, ಸಮಟೈಮ್ಸ್ ನೀವು ಹೆದರ್ಕೋತೀರಾ. ಅದೆಲ್ಲ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿದೆ ಐಶ್ವರ್ಯ ಹಾರರ್ ಮೇಕಪ್. Thank you. But the credit goes to makeup artist who did it. Okay. ತುಂಬಾ ಚೆನ್ನಾಗಿತ್ತು. ನಮ್ಮೆಲ್ಲರಿಗೂ ಆಕ್ಚುಲಿ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾವ್ ಯಾರು ಇದಕ್ಕಿಂತ ಮುಂಚೆ ಹಾರರ್ ಮೂವೀಸ್ ಮಾಡಿರ್ಲಿಲ್ಲ. And it's a new experience with the makeup, or there were few stunt this thing, I believe, right? For Sanjeeva and Varsha. So there were few critical scenes in there. So I think they have better nice experience than me. Okay. ಮೇಕಪ್ ಬಗ್ಗೆ ಹೇಳ್ಬೇಕಾದ್ರೆ ಚೆನ್ನಾಗಿತ್ತು. We could have gone outside the house and road ಅಲ್ಲಿ ಹೋಗೋ ಬರೋರ್ನೆಲ್ಲ ಹೆದರ್ಸ್ಬೋದಿತ್ತು, ಬಟ್ ಕೆಲಸ ಮಾಡಿಲ್ಲ. So it was all of it was a nice experience. Yes, ನಿಮಗೆ ರಿಯಲ್ ಲೈಫ್ ಅಲ್ಲಿ ಯಾವ್ದಾದ್ರು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? I can't say ನನ್ಗೆ ಅದು ಇನ್ನ ರಿಯಲೈಸ್ ಆಗಿಲ್ಲ ವೆದರ್ ಇಟ್ ವಾಸ್ ನಿಜವಾಗ್ಲೂ ನನ್ ಜೊತೆ ಆಯ್ತಾ, ಆರ್ ಇಟ್ ವಾಸ್ ಮೈ ಇಲ್ಯೂಷನ್, ಆರ್ ನನ್ ಡ್ರೀಮ್ ಅಲ್ಲಿ ಬಂತ ಅನ್ ಗೊತ್ತಿಲ್ಲ. I could feel it, like I was sleeping in sofa in the night. All of a sudden it started shaking sofa. Okay. So ನಾನು ಅಮ್ಮ ಅಂತ ಕಿಚ್ಚಕ್ ಟ್ರೈ ಮಾಡ್ತಿದೀನಿ, ನನ್ ವಾಯ್ಸ್ ಬರ್ತಿಲ್ಲ ಆಚೆ. Okay. So
like ನನ್ಗೆ ಈಗ್ಲೂ ಜ್ಞಾಪಕ ಇದೆ. I think I was around 5th or 6th standard. It was like very scary. Then next day ಎದ್ದಿ ರಿಯಲೈಸ್ ಮಾಡ್ಕೋತಾ ಇದೀನಿ, did that happen really with me or ನನ್ dream ಅಲ್ಲಿ ಬಂತ or just an illusion? ನಂಗೆ ಇದುವರೆಗೂ No. It's real. It's real. What? It happens. I was sitting in It front happens. of a temple. I mean, small temple we have in our house, right? I was sleeping opposite to that. If you ಅದ್ ನಿಜ ಅಂತ ಅನ್ಕೊಳಕ್ಕೂ ಆಗಲ್ಲ, ಬಿಕಾಸ್ ದೇವ್ರ ಮನೆ ಅಲ್ಲೇ ಇದೆ. I was sleeping. So I ಅಂದ್ರೆ know ಒಂದ್ ಸ್ಮಾಲ್ ಎಕ್ಸ್ಪೀರಿಯನ್ಸ್ ತುಂಬಾ ಪಾಸ್ ಆಗಿದೆ, ಹಿಂದೆನೆ ಆಗಿದೆ. Yeah, a lot of people go through this, and Aishwarya, I'll tell you what. Even in temples, there will be good spirits. If they like you too much, they actually follow you. This happened to one of my family friends. You know, my dad's friend's wife. She's always into temples, and she got possessed by a spirit from a temple. It's a good spirit, but actually it wanted to take her out. Take her with along with her. Then they did some puja, and then she's fine now. So that also happens. Then ವರ್ಷ ನಿಮ್ಗೂ ಸೇಮ್ ಕ್ವಶನ್. ನೀವು ಕೂಡ ತುಂಬಾ ಹೆದರ್ಸಿದ್ರ, ತುಂಬಾ ಹೆದರ್ಕೊಂಡಿದ್ರ ಅಂತ ಅನ್ಕೋತೀನಿ. ಆ ಮೇಕಪ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ನೋಡಿದ್ರು ಫ್ಯಾನ್ಸ್ ನಿಮ್ಮನ್ನ ಇಷ್ಟ ದಿನ ಒಂದಷ್ಟು ಸಿನಿಮಾಗಳಲ್ಲಿ. ಇದ್ರಲ್ಲಿ ತುಂಬಾ ಹೆದರ್ಸೋ ತರ ನೋಡ್ತಾ ಇದಾರೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಂಗ್ ಮುಂಚಿಂದನೂ ಎಲ್ರು ಹೇಳೋದಿದೆ, ನೀನ್ ಹಾರರ್ ಮೂವಿಯಲ್ಲಿ ಮಾಡ್ಬೇಕು, ಲೈಕ್ ಕಣ್ ದೊಡ್ಡದಿರೋದ್ರಿಂದ ನೀನ್ ಹೆದರ್ಸ್ತೀಯ. ಬಿಕಾಸ್ ನಾನ್ ಚಿಕ್ಕದ್ರಿಂದಾನು ನನ್ನ ಅಣ್ಣ ಇಲ್ಲ ನನ್ನ ಫ್ರೆಂಡ್ ಕಸಿನ್ಸ್ ಎಲ್ಲರನ್ನೂ ಹೆದರ್ಸ್ತಾ ಇರ್ತೀನಿ. ಲೈಕ್ ಕಣ್ ದೊಡ್ಡದ್ ಮಾಡ್ಕೊಂಡು ಸಡನ್ ಆಗಿ ಹುಚ್ಚಿದಾರ, ಲೈಕ್ ಅದರೆಲ್ಲ ಲೈಕ್ ಸುಮಾರು ಮಾಡಿದೀನಿ. ಸೊ ಎಲ್ರು ತುಂಬಾ ಟೈಮ್ ಇಂದ ಹೇಳೋದೇ ಅದು, ನೀನೆಲ್ಲ ಒಂದು ಹಾರರ್ ಅಲ್ಲ, ಬಿಕಾಸ್ ದಟ್ ಇಸ್ ಅವರ್ ರಿಯಲ್ ಕ್ಯಾರೆಕ್ಟರ್. ಯಾರು ಆಕ್ಚುಲಿ ಆಚೆ ಬಂದಿದೆ ಅವ್ರ ರಿಯಲ್ ಕ್ಯಾರೆಕ್ಟರ್ ಏನು ಅಂತ. ನಿಜವಾಗ್ಲೂ ನಂಗೆ ಅದ್ ಇಷ್ಟ, ಹೆದರ್ಸೋದು ಆತರ ಒಂಥರ ಸ್ವಲ್ಪ ಆತರ ನಂಗೆ ನ್ಯಾಚುರಲಿ ಇಷ್ಟ. ಐಶುನು ತುಂಬಾ ನನ್ ಗೋಲ್ ಇಟ್ಕೊಂಡಿದೀನಿ. ಬಟ್ ಸೊ ನಂಗೆ ಅದ್ ಮಾಡಕ್ ಸಿಗ್ತಿದೆ ಅಂತ ಹೇಳ್ಬೇಕಾದ್ರೆ ಆನ್ ಸ್ಕ್ರೀನ್ ನಂಗೆ ತುಂಬಾ ಟೈಮ್ ಆಸೆ ಇದ್ದಿದ್ದು. ಲೈಕ್ ನಂಗೆ ಚಾನ್ಸ್ ಸಿಕ್ತು ಮಾಡಕ್ಕೆ. ಸೊ ನಾನ್ ತುಂಬಾ ಖುಷಿಯಾಗಿ ಮಾಡಿದ್ದದು. ಲೈಕ್ ಏನಕ್ಕಂದ್ರೆ ನನ್ ಆಲ್ವೇಸ್ ನಂಗೆ ಮಾಡ್ಬೇಕು ಅಂತಿದ್ದು, ತುಂಬಾ ಖುಷಿಯಾಗಿ ಮಾಡಿದ್ ಸೀನ್ಸ್ ಅದು. ಇನ್ನ ಥಿಯೇಟರ್ ನ ಎಷ್ಟು ಮಿಸ್ ಮಾಡ್ಕೋತೀರಾ? ಈಗ ಥಿಯೇಟರ್ಸ್ ನಲ್ಲಿ ಹೊಸ ಸಿನಿಮಾ ಬರೋದಕ್ಕೆ ಅಂದ್ರೆ ತುಂಬಾ ಹಿಂದೆ ಮುಂದೆ ನೋಡುವಂತ ಸಿಚುವೇಶನ್ ಕೊರೋನಾ ಇರೋದ್ರಿಂದ. ಸೊ ಥಿಯೇಟರ್ ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಥಿಯೇಟರ್ ಮಿಸ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಸುಳ್ಳು ಅಂತಾನೆ ಅರ್ಥ. ಸುಳ್ಳು ಹೇಳ್ತಿದ್ದಾರೆ ಅಂತಾನೆ. ಬಿಕಾಸ್ ಥಿಯೇಟರ್ ಅಲ್ಲಿ ನಿಮ್ ಈ ಸೀನ್ ನಿಮ್ಗೆ ಸಿಗೋ ಚಪ್ಪಾಳೆ, ಆ ವಿಸಿಲ್ಸ್, ಆ ರಿಯಾಕ್ಷನ್ ಇದೆಯಲ್ವಾ, ಅದು ಐ ಥಿಂಕ್ ಸುಮಾರು ಜನರಿಗೆ ಆಕ್ಟರ್ ಆಗ್ಬೇಕು ಅಂತ ಆಸೆ ಹುಟ್ಟೋದೇ ಆ ವಿಸಿಲ್ಸ್ ಗೋಸ್ಕರ, ಆ ಚಪ್ಪಾಳೆ ಸದ್ಗೋಸ್ಕರನೇ. ಅದೊಂಥರ ಒಂದು ಅಡ್ರಿನಲಿನ್ ರಶ್ ಅಂತ ಹೇಳ್ತಾರಲ್ವಾ, ಆ ತರ ಅದು. ಆಯ್ತಾ? ಸೊ ಐ ಥಿಂಕ್ ಫಾರ್ ಅನ್ ಆಕ್ಟರ್, ಥಿಯೇಟರ್ ಅಂದ್ರೆ actor and theater are like this. But having said that, ಈ ಸಿಚುವೇಶನ್ ಅಲ್ಲಿ ಸೇಫ್ ಆಗಿ, ಲೈಕ್ ಫ್ಯಾಮಿಲೀಸ್ ಎಲ್ರು ಸೇಫ್ ಆಗಿ ಜನರಿಗೆ ರೀಚ್ ಆಗ್ಬೋದು ಅಂದ್ರೆ, ನಮ್ ಮೂವಿ ನಮ್ ಕಂಟೆಂಟ್ ಜನರಿಗೆ ರೀಚ್ ಆಗ್ತಿದೆ ಅಂದ್ರೆ ಅದು ಸೇಫ್ ಆಗಿ OTT ಥ್ರೂನೇ ಇವಾಗ ಆಗಕ್ ಸಾಧ್ಯ. ಸೊ ಇಟ್ಸ್ ಲೈಕ್ ಅ ಲವ್ ಹೇಟ್ ರಿಲೇಶನ್ಶಿಪ್. ಬಟ್ ಯಾ, ಮಿಸ್ ಆಗುತ್ತೆ. ಎಸ್. ಫೈನಲಿ ಆಕ್ಚುಲಿ ನಿಮ್ ಸಿನಿಮಾನ ಕನ್ನಡಿಗರು ನೋಡ್ಬೇಕು ಅಂತ ಹೇಳಿದ್ರೆ ಯಾಕೆ ನೋಡ್ಬೇಕು ಅಂತ ನೀವ್ ಹೇಳ್ತೀರಾ? ನಿಮ್ ಸಿನಿಮಾಯಿಂದ ಆಕ್ಚುಲಿ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು? ಎಲ್ಲರಿಗೂ ಅಲ್ವಾ? ಎಲ್ಲರಿಗೂ, ಆಫ್ ಕೋರ್ಸ್. You go ahead. You start with Sanjeev. Okay. Why people should watch this movie? That's what you asked, right? Yeah. Okay. The thing is like, horror padam da, pei padam da, but ஒரு யூஷுவலான ஒரு பேய் படம் கிடையாது. லைக் ஸ்டார்டிங்ல நான் சொன்ன மாதிரி நிறைய ட்விஸ்ட் அண்ட் டர்ன்ஸ், நிறைய எலிமெண்ட்ஸ் உள்ள இருக்கு. லைக் த்ரில்லர், ப்ராப்பர் சஸ்பென்ஸ் த்ரில்லர் kind of factor. இப்போ see, I love to watch horror movies, but not like all movies. I feel like எல்லா படத்துலயும் ஒரே மாதிரி இருக்கே, ஹாரர்னா இது தவிர வேற ஜானர் போவே முடியாதா, எல்லா வீட்லயும் ஒரே மாதிரி இருக்கு. அதே மாதிரி in this movie also, of course, we 5 friends were getting trapped in a house. இதுதான் not, but இதுக்கப்புறம் உள்ள என்ன நடக்குது, what is happening inside, like one night story தான் இது. Okay, the whole story is of one night, and to be
frankly speaking, we should appreciate our cameraman, sir, Sandy. He has done amazing job. I would say like in the cameraman kavini the padha parunga because horror you have some, you know, ஒரு மாதிரி weird shots na irukku. Yes. And also a lot of inputs you have to put for this horror movie. So of course we actors, we have put our maximum hard work we have done. More than us, cameraman has shown us like ஒரு வேற ஒரு வேர்ல்டுக்கு அந்த ஒரு ஹாரர் வேர்ல்டுக்கு கூட்டிட்டு போற மாதிரி ஒரு completely trailer பார்த்தா தெரியும் உங்களுக்கு ஷார்ட்ஸ்லாம் ரொம்ப அழகா இருக்கு. ಟ್ರೇಲರ್ ಗೊತ್ತಾಗುತ್ತೆ ಫ್ರೇಮ್ ಬೈ ಫ್ರೇಮ್ ಕಾಣಿಸುತ್ತೆ. Yes, so people, you all should definitely watch this movie because we all have done I mean it's a joke, sorry. So அது மக்கள் என்ஜாய் பண்ற மாதிரி எல்லாமே இருக்கும். All elements will be there. It's not because yes Raman sir ಹೇಳಿ ನೀವು ಹೇಳಿ. Yeah, Sanjeev has covered. He's told everything about the movie, and especially, you know, I'll tell you, like, you know, Varsha was saying, you know, we all are not able to go to theaters right now. So this movie will be a fantastic treat for a family to watch. You know, the kids will definitely love watching this movie because horror, thriller, and all that elements are there. I think this lockdown, a lot of people are watching horror movies only. And not just Kannada or Indian languages. People are even going for Korean movies, and you know, they're only searching for horror movies, and then people are watching it. So that way, in our own language, now we are getting a movie in our own language. So I'm sure people will love. They will have a nice time, you know, at home with family. But please make sure when you're watching, there's no disturbance. We are already missing theaters, you know, where there's no disturbance, very silent, a dark room, a nice sound effect, all that we are missing. So at least, you know, when these movies are releasing in these OTT platforms, you know, at least let's all watch together, you know, fix a time and then watch together with completely, like not just doing some work and you know, watching the whole, you know, the pleasure is gone, the whole excitement is gone when you do that. Even when you miss a small scene, especially in this movie, every scene has a lot of twists and turns. So if you miss, you know, a lot of a lot that you will miss. So I think, you know, this will be a very good treat. People should watch, and even I'm waiting for this because, you know, it's not because I've acted in the movie. You know, I like the script, so I want to see it how it has come. Yes, Varsha ಹೇಳಿ. ಸೊ ನಾ ಇದ್ರಲ್ಲಿ ಬಂದು ಮಾರಲ್ಸ್ ಹೇಳಿರ್ತಾರೆ, ನಿಮ್ಗೆ ಒಂದು ಲೆಸನ್ ಇರುತ್ತೆ, ಆತರ ಏನು ಹೇಳಕ್ ಬರಲ್ಲ. ಏನಕ್ಕಂದ್ರೆ ಹಾರರ್ ಮೂವಿ ಅಂತ ಹೇಳಿದ್ರೇನೆ ಇಟ್ಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಇಟ್ಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಅಂಡ್ ದಟ್ಸ್ ದ ನೀಡ್ ಆಫ್ ದಿ ಆರ್. ನಮ್ಗೆ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಬಿಕಾಸ್ 8-9 months ಇಂದ ನಾವು ಮನೇಲೆ ಕೂತಿದೀವಿ. ಫ್ಯಾಮಿಲೀಸ್ ಅಲ್ಲಿ ಎಷ್ಟು ಜಗಳ ಆಗಿರುತ್ತೆ, ಎಷ್ಟು ಒಂದು ಅನ್ಈಸಿನೆಸ್ ಇರುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಐ ಥಿಂಕ್ ಒಂದು ಫ್ಯಾಮಿಲಿ ಆಗಿ ಕೂತು ಐ ಥಿಂಕ್ ಎವ್ರಿಬಡಿ, ಇವಾಗ ಮಕ್ಳಿಗೋಸ್ಕರ ಪೇರೆಂಟ್ಸ್ ನೋಡ್ತಾರೆ, ಒಬ್ಬೊಬ್ರು ಪೇರೆಂಟ್ಸ್ ಗೆ ಇಷ್ಟ ಇರುತ್ತೆ ಹಾರರ್ ಜಾನರ್, ಕಸಿನ್ಸ್ ಕೂತ್ಕೊಂಡ್ ನೋಡ್ತಾರೆ, ಫ್ರೆಂಡ್ಸ್ ಕೂತ್ಕೊಂಡ್ ನೋಡ್ತಾರೆ. ಸೊ ಐ ಥಿಂಕ್ ಅದೊಂಥರ ಮಚ್ ನೀಡೆಡ್ ಬ್ರೇಕ್ ಅಂತ ಅನ್ಕೋತೀನಿ ನಾನು. ಈ tedious 9 months ಅಲ್ಲಿ I think this will be a very entertaining movie. So entertainment factor ಗೋಸ್ಕರ ನೋಡಬಹುದು. ಓಕೆ, ಇನ್ನ ಥಿಯೇಟರ್ ಆದ್ರೆ ಪಕ್ಕ ಪೈಸಾ ವಸೂಲ್ ಅಂತ ಹೇಳ್ಬೋದು. ಅಮೆಜಾನ್ ಪ್ರೈಮ್ ಇದಾರೆ ಪಕ್ಕ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಎಲ್ರಿಗೂ. ಎಸ್ ಐಶ್ವರ್ಯ ಹೇಳಿ. ಮಂಜುನಾಥ್ ಸರ್. ಹಲೋ. ಎಸ್ ಮಂಜುನಾಥ್ ಸರ್, ತುಂಬಾ ಚೆನ್ನಾಗಿ ಕೇಳ್ತಾ ಇದೀರಿ ಸರ್, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ನೆಕ್ಸ್ಟ್ ವೇಟ್ ಮಾಡ್ತಾ ಇದಾರೆ ಮೀಡಿಯಾದವರು. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಿ ಏನ್ ಮಾಡ್ಬೋದು? ಇದೇ ಲಾಸ್ಟ್ ಕ್ವಶನ್, ಐಶ್ವರ್ಯ ಲಾಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಐಶ್ವರ್ಯ ಹೇಳಿ. ಸೊ ಜನರು ಯಾಕೆ ಈ ಮೂವಿ ನೋಡ್ಬೇಕಂದ್ರೆ ಮಚ್ ಹಾರರ್ ಮೂವೀಸ್ ದಟ್ ಆರ್ ಕಮಿಂಗ್ ಔಟ್. ಸೊ ಹಾರರ್ ಮೂವಿ ಒಂದ್ ಡಿಫ್ರೆಂಟ್ ಕಿಕ್ ಕೊಡತ್ತೆ, ಒಂದ್ ಡಿಫ್ರೆಂಟ್ ಆತುರ ಇರತ್ತೆ. ಓ ಏನಾಗತ್ತೆ ಅಂತ ಆ ಕಾನ್ಸಂಟ್ರೇಷನ್ ಲೆವೆಲ್ ನ ಗ್ರಾಬ್ ಮಾಡುತ್ತೆ. ಸೊ ನಮ್ ಸ್ಟೋರಿ, ಸೊ ಇಟ್ ಇಸ್ ಲೈಕ್ ದಟ್, ಮೆನಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂಡ್ ಯಾರ್ ಏನು ಅಂತ ಕೊನೆವರೆಗೂ ನಿಮಗೆ ಅರ್ಥ ಆಗಲ್ಲ. ಓಕೆ, ಸೊ ಇಟ್ ಇಸ್ ಸಮಥಿಂಗ್ ದಟ್ people should definitely watch if they want pure entertainment. ಓಕೆ ಫೈನ್ ಎವ್ರಿವನ್, ಎಲ್ರಿಗೂ ಆಲ್ ದಿ ಬೆಸ್ಟ್. 26th ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಲಿ, ಎಲ್ರಿಗೂ ಇಷ್ಟ ಆಗ್ಲಿ, ಎಲ್ರಿಗೂ ಎಂಟರ್ಟೈನ್ ಮಾಡ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು.